ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆ ಏನು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಚೀಟಿಂಗ್ ಡೇ ಅಥವಾ ಚೀಟಿಂಗ್ ಮೀಲ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಏನಕ್ಕೆ ನಾವು ಚೀಟಿಂಗ್ ಡೇ ಅಥವಾ ಚೀಟ್ ಮೀಲ್ನ ಮಾಡಬೇಕು, ಸೊ ಅದು ಮಾಡೋದ್ರಿಂದ ನಮಗೆ ಏನಾದರೂ ಬೆನಿಫಿಟ್ಸ್ ಆಗುತ್ತಾ ವೆಯ್ಟ್ ಲಾಸಲ್ಲಿ, ಆ್ಯಂಡ್ ನಾನು ಯಾವ ಥರ ಚೀಟ್ ಡೇ ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ಕೊಳ್ತೀನಿ. ಆರಾಧ್ಯನೆಲ್ಲ ಸ್ಕೂಲಿಗೆ ಕಳ್ಸಾದ್ಮೇಲೆ ನಾನು ಫ್ರೆಶ್ ಅಪ್ ಆಗಿ ಸ್ಕಿನ್ ಕೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜನ ಏನು ಅಂದ್ಕೊಂಡಿರ್ತಾರೆ ಅಂದರೆ, ಸನ್ಸ್ಕ್ರೀನ್ ಬಂದುಬಿಟ್ಟು ನಾವು ಹೊರಗಡೆ ಹೋದರೆ ಮಾತ್ರ, ಬಿಸಿಲಿಗೆ ಹೋದರೆ ಮಾತ್ರ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತಾರೆ. ಡೆಫಿನೆಟ್ಲಿ ಇಲ್ಲ. ನಾನು ತುಂಬ ಸಲ ಮೆನ್ಷನ್ ಮಾಡಿದ್ದೀನಿ ನಿಮಗೆ, ಮನೆಯಲ್ಲಿದ್ದರೂ ನಾವು ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮಗೆ ಮುಂದೆ ಏನು ಸ್ಕಿನ್ ಏಜಿಂಗ್ ಎಲ್ಲ ಆಗ್ತಿರುತ್ತಲ್ಲ, ಪಿಗ್ಮೆಂಟೇಷನ್, ಒಬ್ಬೊಬ್ಬರಿಗೆ ಹೈಪರ್ ಪಿಗ್ಮೆಂಟೇಷನ್ ಎಲ್ಲ ಬರ್ತಿರುತ್ತೆ. ಸೊ ಸ್ವಲ್ಪ ಒಂದು 35-40 ಇಯರ್ಸಿಗೆಲ್ಲನೂ ಸ್ಕಿನ್ ತುಂಬ ಹಾಳಾಗ್ತಿರುತ್ತೆ. ಸೊ ನಮ್ಮ ಸ್ಕಿನ್ನೂ ಆ ಥರ ಆಗಬಾರ್ದು, ಚೆನ್ನಾಗಿರಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ನಿಮ್ಮ ಸ್ಕಿನ್ ಕೇರಲ್ಲಿ ಒಂದು ಸನ್ಸ್ಕ್ರೀನ್ನ ಕಂಪಲ್ಸರಿ ಯೂಸ್ ಮಾಡಿ. ನಾನು ಯೂಸ್ ಮಾಡ್ತಿರೋಂಥ ಸನ್ಸ್ಕ್ರೀನ್ ಬಂದುಬಿಟ್ಟು ಕ್ಯೂರ್ ಸ್ಕಿನ್ ಸನ್ಸ್ಕ್ರೀನು. ಸೊ ನಾನು ನಿಮಗೆ ತಿಳಿಸಿದ್ದೀನಲ್ಲ, ನಾನು ಯೂಸ್ ಮಾಡೋವಂಥ ಸ್ಕಿನ್ ಕೇರ್ ಪ್ರಾಡಕ್ಟ್ಸು ಕ್ಯೂರ್ ಸ್ಕಿನ್ನಿಂದು. ಸೊ ನನ್ನ ಪ್ರಾಬ್ಲಮ್ಸ್ ಏನೇನಿದ್ದಾವೆ, ಸ್ಕಿನ್ ಇಶ್ಯೂಸು, ಅದಕ್ಕೆ ತಕ್ಕಂಗೆ ನನಗೆ ಕೊಟ್ಟಿರೋದು. ಸೊ ಸರ್ಟಿಫೈಡ್ ಡೆಮೋಟೊಲಜಿಸ್ಟು ನಮ್ಮ ಸ್ಕಿನ್ಗೆ ತಕ್ಕಂಗೆ ಮ್ಯಾಚ್ ಆಗಂಗೆ, ನಮಗೆ ಪರ್ಸ್ನಲ್ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಏನಾದರೂ ಪ್ರಾಬ್ಲಮ್ಸ್ ಇದ್ದಾವೆ ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ನಮಗೆ ಈ ಕಿಟ್ನ ಪ್ರೊವೈಡ್ ಮಾಡ್ತಾರೆ. ನಿಮಗೂ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಈ ಕೂಪನ್ ಕೋಡ್ನ ಯೂಸ್ ಮಾಡಿ, ಅಶ್ವಿನಿ 100 ಅಂತೇಳಿ, ನಿಮಗೆ ಪರ್ಚೇಸ್ ಮಾಡೋ ಟೈಮಲ್ಲಿ 100 ರೂಪೀಸ್ ಆಫು ಸಿಗುತ್ತೆ. ಆ್ಯಂಡ್ ಬನ್ನಿ, ಈಗ ನಿಮಗೆ ನನ್ನ ಚೀಟ್ ಡೇಸ್ ರೊಟೀನ್ ಯಾವ ಥರ ಇರುತ್ತೆ ಅಂತ ಶೇರ್ ಮಾಡ್ಕೊಳ್ತೀನಿ. ಯೂಶ್ವಲಿ ನಾನು ಏನು ಮಾಡ್ತೀನಿ ಗೊತ್ತಾ, ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಯಾವಾಗ ನಾನು ಪ್ಲ್ಯಾನ್ ಮಾಡ್ಕೊಳ್ತೀನಿ ಚೀಟ್ ಡೇಸ್ನ, ಸೊ ಎಷ್ಟು ದಿನಕ್ಕೊಮ್ಮೆ ಅಂತಂದರೆ, ಯೂಶ್ವಲಿ ನಾನು ಏನು ಮಾಡ್ತೀನಿ ಗೊತ್ತಾ, ನನಗೆ ಪಿರಿಯಡ್ಸ್ ಆಗಿರೋ ಟೈಮಲ್ಲಿ ತುಂಬಾ ನನಗೆ ಬ್ಯಾಕ್ ಪೇನ್ ಬರ್ತಿರುತ್ತೆ, ಸ್ವಲ್ಪ ಹೊಟ್ಟೆ ನೋವೆಲ್ಲ ಇರುತ್ತೆ. ಸೊ ಆ ಟೈಮಲ್ಲಿ ನನಗೆ ಅಡುಗೆ ಎಲ್ಲ ಮಾಡಿಕೊಂಡು, ಅಂದರೆ ಏನಾದರೂ ಈ ಥರ ಡಯಟ್ ಫಾಲೋ ಮಾಡೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತಿರುತ್ತೆ. ಸೊ ಆ ಟೈಮಲ್ಲಿ ನಾನು ಈ ಥರ ಚೀಟ್ ಡೇಸ್ ನಾನು ಪ್ಲ್ಯಾನ್ ಮಾಡ್ಕೊಳ್ತೀನಿ. ಯೂಶ್ವಲಿ ಪಿರಿಯಡ್ಸ್ ಟೈಮಲ್ಲಿ ಏನಾದರೂ ಕ್ರೇವಿಂಗ್ಸೂ ಆಗ್ತಾ ಇರುತ್ತಲ್ಲ, ಸೊ ಅದೂ ಈ ಕಡೆ ಫುಲ್ಫಿಲ್ ಆದಂಗೆ ಇರುತ್ತೆ. ಆ್ಯಂಡ್ ನಂದು ಚೀಟ್ ಡೇಸೂ ಕಂಪ್ಲೀಟ್ ಆದಂಗೆ ಇರುತ್ತೆ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಈ ಥರ ಪಿರಿಯಡ್ಸ್ ಆದಾಗ ಕಂಪಲ್ಸರಿ ABC ಜ್ಯೂಸ್ ತೊಗೊಳೋದಕ್ಕೆ ಟ್ರೈ ಮಾಡಿ. ಆ್ಯಪಲ್ ಮತ್ತು ಕ್ಯಾರೆಟ್, ಬೀಟ್ರೂಟು ಜ್ಯೂಸನ್ನ. ಏನಕ್ಕೆ ಅಂತಂದರೆ, ನಮಗೆ ಈ ಟೈಮಲ್ಲಿ ಬ್ಲಡ್ ಲಾಸ್ ಎಲ್ಲ ತುಂಬ ಆಗ್ತಿರುತ್ತೆ. ಸೊ ಅಂಥ ಟೈಮಲ್ಲಿ ಈ ಜ್ಯೂಸನ್ನ ತೊಗೊಂಡಾಗ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್. ಹಾಗೆ ಈ ಥರ ಚೀಟ್ ಡೇಸಲ್ಲಿ ನಾನು ಯೂಶ್ವಲಿ ಏನು ಮಾಡ್ತೀನಿ ಅಂದರೆ, ಕಂಪ್ಲೀಟ್ ಡೇ ಚೀಟ್ ಮಾಡೋದಕ್ಕೆ ನನಗೂ ಮನಸ್ಸು ಬರಲ್ಲ. ಸೊ ಹಾಗಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟು ಸ್ವಲ್ಪ ಹೆಲ್ದಿಯಾಗಿರೋದೇ ತೊಗೊಳೋದಕ್ಕೆ ಟ್ರೈ ಮಾಡ್ತಿರ್ತೀನಿ. ಆ್ಯಂಡ್ ಈ ಥರ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿರ್ಬೋದು, ಮಧ್ಯಾಹ್ನ ಊಟಕ್ಕಾಗಿರ್ಬೋದು, ಅಥವಾ ಆ ಥರದ್ರಲ್ಲಿ ಇನ್ ಬಿಟ್ವೀನ್ ಮಧ್ಯಾಹ್ನ ಮತ್ತು ಈವ್ನಿಂಗ್ ಒಳಗೆ ಚೀಟ್ ಮಾಡ್ತಿರ್ತೀನಿ. ಅಂದರೆ ಅನ್ಹೆಲ್ದಿ ಏನಾದರೂ ತಿನ್ನಬೇಕು, ಕ್ರೇವಿಂಗ್ಸ್, ಸ್ವೀಟ್ಸ್ ಏನಾದರೂ ತಿನ್ನಬೇಕು ಅಂತ ಅಂದ್ಕೊಂಡ್ರೆ ಈ ಟೈಮಲ್ಲಿ ತಿಂತೀನಿ. ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮತ್ತು ನೈಟ್ ಡಿನ್ನರು ಯೂಶ್ವಲಿ ಹೆಲ್ದಿ ತೊಗೊಳೋದಕ್ಕೆ ಟ್ರೈ ಮಾಡ್ತೀನಿ. ಆ ಥರ ನಾನು ತೊಗೋಬೇಕು ಅಂತ ಅಂದ್ಕೊಂಡ್ರು ನನ್ನ ಮೈಂಡ್ ಸೆಟ್ ಏನಾಗ್ಬಿಡುತ್ತೆ ಗೊತ್ತಾ, ಡೇ ಫುಲ್ ಕಂಪ್ಲೀಟಾಗಿ ನನಗೆ ಚೀಟ್ ಮಾಡೋದಕ್ಕೆ ಮನಸ್ಸೇ ಬರೋದಿಲ್ಲ. ಹಾಗಾಗಿ ಈ ಥರ ಪ್ಲ್ಯಾನ್ ಮಾಡ್ಕೊಳ್ತೀನಿ. ಸೊ ಹಾಗಾಗಿನೇ ಇವತ್ತಿನ ಮಾರ್ನಿಂಗ್ ನಾನು ಬ್ರೇಕ್ಫಾಸ್ಟ್ಗೆ ಏನು ಮಾಡಿದೆ ಅಂತಂದರೆ, ಆ್ಯಪಲ್ ABC ಜ್ಯೂಸನ್ನ ತೊಗೊಂಡಿದ್ದೀನಿ. ಕಂಪ್ಲೀಟ್ ಪಲ್ಪ್ ನಾನು ತೆಗೆದಿಲ್ಲ, ಒಂದು ಅರ್ಧ ಪಲ್ಪ್ನ ತೆಗೆದುಬಿಟ್ಟು ಇನ್ನೂ ಅರ್ಧ ಪಲ್ಪ್ ಅದೇ ಥರ ಸ್ಟ್ರೈನ್ ಮಾಡಿಕೊಂಡು ತೊಗೊಂಡಿರೋದು. ಅದು ಕೊಡೋದಂದ್ರೆ ಅವನಿಗೆ ನಮಗೆ ಕುಡಿ 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 ಬಿಡ್ತೀನಿ. ಕುಡಿ 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 ಸ್ವೀಟ್ ಐತೆ ಕುಡಿಬೋದ ನಾನು. ಆ್ಯಂಡ್ ಇಲ್ಲಿ ನೋಡಿ, ಮನೆಯಲ್ಲಿ ಎಷ್ಟೊಂದು ಸ್ವೀಟ್ಸ್ ತೊಗೊಂಬಂದುಬಿಟ್ಟಿದ್ದಾರೆ. ನನಗಿಷ್ಟ ಅಂತೇಳಿ ಕಾಜು ಬರ್ಫಿ ಮತ್ತು ಸಿಹಿ ಗಾರ್ಗೆ ಎಲ್ಲ ತೊಗೊಂಡು ಬಂದಿದ್ರು. ಸಿಹಿ ಗಾರ್ಗೆ ಅಂದರೆ ನನಗೆ ತುಂಬಾ ಇಷ್ಟ. ನನ್ನ ಹಸ್ಬೆಂಡ್ ಊರಿಗೆ ಹೋಗಿದ್ರು, ಹಾಗಾಗಿ ಊರಿಂದ ಬರಬೇಕಾದ್ರೆ ಈ ಥರ ಸ್ವೀಟ್ಸ್ನೆಲ್ಲ ತೊಗೊಂಡು ಬಂದಿದ್ದಾರೆ. ಚೀಟ್ ಡೇ ಮಾಡ್ತೀನಿ ಅಂತ ಹೇಳಿದಕ್ಕೆ ಒಂದಿನ ತಿನ್ನು ಏನೂ ಆಗಲ್ಲ, ಇಷ್ಟ ಆಗಿರೋದಿಲ್ಲ ಅಂತ ತೊಗೊಂಡು ಬಂದಿದ್ದಾರೆ.
ಸೊ ನೋಡಿದ್ರಲ್ಲ, ಫಸ್ಟ್ ನಂದು ಚೀಟ್ ಡೇ ಒಳಗೆ ನಾನು ತಿಂದಿದ್ದು ಸಿಹಿಗಾರ್ಗೆನ ಒಂದು ಅರ್ಧ ಸಿಹಿಗಾರ್ಗೆ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟು ಮಧ್ಯಾಹ್ನ ಊಟಕ್ಕೆ ಮನೇಲೇನೂ ಮಾಡಿರಲಿಲ್ಲ, ಹೊರಗಡೆ ಖಾನಾವಳಿಯಿಂದನೇ ಊಟ ತೊಗೊಂಡು ಬಂದಿದ್ದರು. ಹೇಳಿದ್ನೆಲ್ಲ ಸ್ವಲ್ಪ ಈ ಟೈಮಲ್ಲಿ ನನಗೆ ರೆಸ್ಟ್ ಕಂಪಲ್ಸರಿ, ತುಂಬಾ ಟಯರ್ಡ್ ಫೀಲ್ ಆಗ್ತಿರುತ್ತೆ. ಒಂದು 2 ಡೇಸ್ ಆದರೂ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಆರಾಮಾಗಿ ಮನೆಯಲ್ಲೂ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಮಧ್ಯಾಹ್ನ ಊಟಕ್ಕೆ ಅದೇ ಖಾನಾವಳಿಯಿಂದ ಜೋಳದ ರೊಟ್ಟಿ ಊಟ ತೊಗೊಂಡು ಬಂದಿತ್ತು. ಸೊ ನಾನಿವತ್ತು 2 ರೊಟ್ಟಿನ ತೊಗೊಂಡಿದ್ದೀನಿ, ಒಂದೇ ತೊಗೊಳ್ತೀನಿಲ್ಲ, ಬಟ್ ಇವತ್ತು 2 ರೊಟ್ಟಿನ ತೊಗೊಂಡಿದ್ದೆ. ಅದ್ರ ಜೊತೆಗೆ ಅಳಸಂದಿ ಕಾಳು ಪಲ್ಯ, ನೆಕ್ಸ್ಟು ಹೀರೆಕಾಯಿ ಪಲ್ಯ, ಇವೆರಡು ಪಲ್ಯ ಜೊತೆಗೆ ಸ್ವಲ್ಪ ಬದನೆಕಾಯಿ ಚಟ್ನಿ, ಇವನ್ನೆಲ್ಲ ತೊಗೊಂಡು ಮಧ್ಯಾಹ್ನ ಊಟನ ಕಂಪ್ಲೀಟ್ ಮಾಡ್ಕೊಂಡ್ವಿ. ಈ ವ್ಲಾಗ್ನ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ಯಾರಿಗೆಲ್ಲ ಈ ಥರ ಟೈಮಲ್ಲಿ, ಪಿರಿಯಡ್ಸ್ ಟೈಮಲ್ಲಿ ಸ್ವಲ್ಪ ಹೊಟ್ಟೆ ನೋವು ಆ್ಯಂಡ್ ಪಿರಿಯಡ್ಸ್ ಕ್ರ್ಯಾಂಪ್ಸ್ ಎಲ್ಲ ಆಗ್ತಿರುತ್ತಲ್ಲ, ಅಂಥದಕ್ಕೆ ಒಂದು ಬೆಸ್ಟ್ ಡ್ರಿಂಕ್ನ ತೋರಿಸಿದ್ದೀನಿ. ಯೂಶ್ವಲಿ ನಾನು ತೊಗೊಳ್ತಾ ಇರ್ತೀನಿ, ಎಷ್ಟೋ ರಿಲೀಫ್ ಅನಿಸುತ್ತೆ ಪೇನಿಂದ. ಕೆಲವೊಬ್ಬರಿಗೆ ಆರಾಮಾಗಿರ್ತಾರೆ, ಇನ್ನು ಕೆಲವ್ರಿಗೆ ಈ ಥರ ಬ್ಯಾಕ್ ಪೇನು, ಹೊಟ್ಟೆ ನೋವೆಲ್ಲ ಬರ್ತಿರುತ್ತಲ್ಲ. ಸೊ ತೋರಿಸಿರುವಂಥ ಡ್ರಿಂಕ್ನ ನೀವು ರೆಗ್ಯುಲರಾಗಿ ತೊಗೊಳ್ಳಿ. ಪಿರಿಯಡ್ಸ್ ಟೈಮಲ್ಲಿ ನಿಮಗೆ ಎಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗುತ್ತೆ, ಎಷ್ಟು ರಿಲೀಫ್ ಆಗುತ್ತೆ ಪೇನಿಂದ. ಸೊ ಹಾಗಾಗಿನೇ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಜೊತೆಗೆ ಹೊರಗಡೆ ಹೋಗಿದ್ವಿ ಸ್ವಲ್ಪ. ನಾನು ಕೆಲವೊಂದು ಟಾಪ್ಸ್ನೂ ತೊಗೊಂಡಿದ್ದೀನಿ, ಅವನ್ನು ಶೇರ್ ಮಾಡಿದ್ದೀನಿ, ಕುರ್ತೀಸು. ಆ್ಯಕ್ಚುಲಿ ಸೀರೆ ನೋಡೋಣ ಅಂತ ಅಂದ್ಕೊಂಡೆ, ಸೀರೆನೂ ಹಾಕಿದ್ರು, ಬಟ್ ಸೀರೆ ಅಷ್ಟೊಂದು ಇಷ್ಟ ಆಗಲಿಲ್ಲ ನನಗೆ. 2 ಕುರ್ತೀಸನ್ನ ತೊಗೊಂಡು ಬಂದೆ. ಆ್ಯಂಡ್ ಈವ್ನಿಂಗು ಹೊರಗಡೆ ಹೋಗಿತ್ತಲ್ಲ, ಸೊ ಅಲ್ಲಿ ಸ್ಟಾರ್ಟ್ ಆಯ್ತು ನೋಡಿ ನನ್ನ ಚೀಟಿಂಗು. ಏನು ತಿಂದೆ, ಏನು ಕ್ರೇವಿಂಗ್ಸ್ ಆಗ್ತಿತ್ತು ನನಗೆ ಅನ್ನೋದನ್ನ ತೋರಿಸಿದ್ದೀನಿ. ಆ್ಯಂಡ್ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಾದ್ಮೇಲೆ ಈವ್ನಿಂಗ್ ಹೊರಗಡೆ ಹೋಗಿದ್ವಿ. ನಮ್ಮ ಟೌನ್ಶಿಪ್ಪಲ್ಲೇ ನಾನು ನಿಮಗೆ ತೋರಿಸಿದ್ದೀನಲ್ಲ, ನಮ್ಮ ಟೌನ್ಶಿಪ್ಪಲ್ಲಿ ಒಂದು ಕಾಂಪ್ಲೆಕ್ಸ್ ಇದೆ. ಸೊ ನಮಗೆ ಬೇಕಾಗಿರೋವಂಥ ನೆಸೆಸರಿ ಥಿಂಗ್ಸ್ ಎಲ್ಲನೂ ಇಟ್ಟಿರ್ತಾರೆ. ಸೊ ಫುಡ್ಡಿಂದಾಗಿರ್ಬೋದು, ವೆಜಿಟೇಬಲ್ಸಿಂದು ಒಂದು ಕಡೆ, ಸೊ ಸಪ್ರೇಟಾಗಿ ಒಂದೇ ಕಾಂಪ್ಲೆಕ್ಸಲ್ಲಿ ಎಲ್ಲನೂ ಸಿಗೋ ಥರ ಇದೆ. ಸೊ ನಮಗೇನು ಹೊರಗಡೆ ಹೋಗಿ ತೊಗೊಳ್ಬೇಕು ಆ ಥರ ಏನೂ ಇಲ್ಲ, ಎಲ್ಲನೂ ಇಲ್ಲೇ ಸಿಗುತ್ತೆ. ನಾನು ಸ್ಟಾರ್ಟಿಂಗೇ ತಿಳಿಸಿದ್ನಲ್ಲ, ನಾವು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಚೀಟಿಂಗ್ ಡೇ ಇಂಪಾರ್ಟೆಂಟ್ ಅಂದರೆ ಡೆಫಿನೆಟ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಅದು ಎಷ್ಟು ದಿನಕ್ಕೆ ನಾವು ಮಾಡ್ತಾ ಇದ್ದೀವಿ, ಚೀಟ್ ಡೇ ಆಗಿರ್ಬೋದು, ಚೀಟ್ ಮೀಲ್ ಆಗಿರ್ಬೋದು, ಎಷ್ಟು ದಿನಕ್ಕೆ ನಾವು ತೊಗೊಳ್ತಾ ಇದ್ದೀವಿ ಅನ್ನೋದು ನಾವು ಮೈಂಡಲ್ಲಿ ಇಟ್ಕೋಬೇಕು. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ವೀಕ್ಲಿ ಒನ್ಸ್ ಚೀಟ್ ಡೇ ಮಾಡ್ತಾರೆ. ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ವೀಕ್ಲಿ ಒನ್ಸ್ ಚೀಟ್ ಡೇ ಮಾಡೋದಕ್ಕಿಂತ, ಅಂದರೆ ವೀಕ್ಲಿ ಒನ್ಸ್ ಚೀಟ್ ಮೀಲ್ನ ಮಾಡಿ, ಅಂದರೆ ಡೇ ಫುಲ್ ಚೀಟ್ ಮಾಡೋದಕ್ಕಿಂತ ಯಾವುದಾದ್ರೂ ಒಂದು ಮೀಲ್ನ ನೀವು ಚೀಟ್ ಮೀಲಾಗಿ ತೊಗೊಳ್ಬೋದು. ಸೊ ಆ ಥರ ನೀವು ವೀಕ್ಲಿ ಒನ್ಸ್ ಮಾಡ್ಕೋಬೋದು. ಇಲ್ಲ ನಾವು ಚೀಟ್ ಡೇ ಮಾಡ್ತೀವಿ ಅಂತಂದರೆ ಅದನ್ನು ನೀವು ಅರೌಂಡ್ 15 ಡೇಸ್ಗೆ ಒಮ್ಮೆ, 20 ಡೇಸ್ಗೆ ಒಮ್ಮೆ ಆ ಥರ ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ ಒಳ್ಳೆಯದು ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ. ಯಾಕಂದರೆ ಎವ್ರಿ ವೀಕ್ ನಾವು ಚೀಟ್ ಡೇ ಮಾಡಿಬಿಟ್ವಿ ಅಂದರೆ ಅದು ನಮ್ಮ ವೆಯ್ಟ್ ಲಾಸ್ ಜರ್ನಿಗೆ ಅಷ್ಟೊಂದು ಬೆನಿಫಿಟ್ ಕೊಡೋದಿಲ್ಲ. ಆ್ಯಂಡ್ ಇನ್ನೂ ಒಂದು ಏನು ಗೊತ್ತಾ, ನಾವು ವೆಯ್ಟ್ ಲಾಸ್ ಜರ್ನಿ ಮಾಡಬೇಕಾದ್ರೆ, ಡಯಟ್ ಮಾಡಬೇಕಾದ್ರೆ ಕಂಪಲ್ಸರಿ ಬ್ರೇಕ್ ಇರಲೇಬೇಕು. ಯಾಕಂದರೆ ಒಂದೇ ಫುಡ್ಡಿಗೆ, ಒಂದೇ ರೊಟೀನ್ಗೆ ನಮ್ಮ ಬಾಡಿ ಅಡ್ಜಸ್ಟ್ ಆಗಿಬಿಟ್ರೆ ನಮಗೆ ರಿಸಲ್ಟ್ಸೂ ತೋರಿಸೋದಿಲ್ಲ, ಅಂದರೆ ವೆಯ್ಟ್ ಸ್ಟ್ರಕ್ ಆಗಿಬಿಡುತ್ತೆ. ಕೆಲವೊಬ್ರು ಹೇಳ್ತಾ ಇರ್ತೀರಲ್ಲ, ನಮ್ಮದು ವೆಯ್ಟ್ ಸ್ಟ್ರಕ್ ಆಗಿಬಿಟ್ಟಿದೆ, ನಾವು ಎಷ್ಟೆಲ್ಲ ಕರೆಕ್ಟಾಗಿ ಫಾಲೋ ಮಾಡ್ತಾಯಿದ್ದೀವಿ ಡಯಟು. ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ನೀವೇನಾದರೂ ಗ್ಯಾಪ್ ಕೊಡಲಾರ್ದಂಗೆ, ಬ್ರೇಕ್ ಕೊಡಲಾರ್ದಂಗೆ ಕಂಟಿನ್ಯೂಸ್ ಆಗಿ ಡಯಟ್ ಅಥವಾ ವೆಯ್ಟ್ ಲಾಸ್ ಜರ್ನಿನ ಕಂಟಿನ್ಯೂ ಮಾಡ್ತಿದ್ರೆ ನಿಮಗೆ ರಿಸಲ್ಟ್ಸ್ ಕಾಣಿಸೋದಿಲ್ಲ. ಸೊ ಹಾಗಾಗಿನೇ ನೀವು ವೀಕ್ಲಿ ಒನ್ಸ್ ಮಾಡೋ ಹಾಗಿದ್ರೆ ಚೀಟ್ ಮೀಲ್ನ ಮಾಡಿ ಒಂದೊತ್ತು, ಅಥವಾ ಚೀಟ್ ಡೇ ಮಾಡಬೇಕು ಅಂದ್ಕೊಂಡ್ರೆ 15 ಡೇಸ್ಗೆ ಒಮ್ಮೆ ನೀವು ಮಾಡ್ಕೊಳ್ಳಿ. ಚೀಟ್ ಡೇಸ್ ಎಲ್ಲ ಮಾಡೋದ್ರಿಂದ ನಮಗೆ ಯಾವ ರೀತಿಯಾಗಿ ಬೆನಿಫಿಟ್ಸ್ ಆಗುತ್ತೆ ಅಂತಂದರೆ, ಈ ಥರ ಚೀಟ್ ಡೇ ಮಾಡಿದ ಮೇಲೆ ನಮ್ಮ ಬಾಡಿಯಲ್ಲಿ ಮೆಟಬಾಲಿಸಮು ಇನ್ಕ್ರೀಸ್ ಆಗುತ್ತೆ, ಅಂದರೆ ಜಾಸ್ತಿ ಆಗುತ್ತೆ ಜೀರ್ಣಕ್ರಿಯೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಫ್ಯಾಟ್ನ ಬರ್ನ್ ಮಾಡುವಂಥ ಲೆಪ್ಟಿನ್ ಹಾರ್ಮೋನು ನಮ್ಮ ಬಾಡಿಯಲ್ಲಿ ಜಾಸ್ತಿ ರಿಲೀಸ್ ಆಗುತ್ತೆ ನಾವು ಈ ಥರ ಚೀಟ್ ಡೇಸ್ ಅಥವಾ ಚೀಟ್ ಮೀಲ್ನ ಮಾಡಿದಾಗ. ಸೊ ಇದರಿಂದ ನಮ್ಗೆ ಏನಾಗುತ್ತೆ ಗೊತ್ತಾ, ವೆಯ್ಟ್ ಲಾಸ್ ಪ್ರಾಸೆಸ್ ಆಗಿರ್ಬೋದು ಅಥವಾ ಫ್ಯಾಟ್ ಬರ್ನಿಂಗ್ ಪ್ರಾಸೆಸ್ ಆಗಿರ್ಬೋದು ಕ್ವಿಕ್ಕಾಗಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಒಂಥರ ರಿಫ್ರೆಶ್ಮೆಂಟ್ ಥರ ಇರುತ್ತೆ. ಸೊ ಹಾಗಾಗಿ ನಾನು ಹೇಳೋದೇನು ಅಂದರೆ ಕಂಪಲ್ಸರಿ ನೀವು 15 ಡೇಸ್ಗೆ 20 ಡೇಸ್ಗೆ ಒಮ್ಮೆ ಚೀಟ್ ಡೇನ ನೀವು ಮಾಡ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ ಮಾಡೋರಿಗೆ. ಇವತ್ತು ನಾನು ನನ್ನ ಚೀಟ್ ಡೇಯಲ್ಲಿ
ತೊಗೊಂಡಿರೋದು ಪಾವ್ ಭಾಜಿ ನನಗೆ ತುಂಬಾ ಇಷ್ಟ. ಸೊ ಹಾಗಾಗಿ ಪಾವ್ ಭಾಜಿನ ತೊಗೊಂಡೆ. ನೆಕ್ಸ್ಟು ಒಂದು ವೆಜ್ ರೋಲು. ಸೊ ಎಲ್ಲನೂ ಕಂಪ್ಲೀಟಾಗಿ ತಿನ್ನಲಿಲ್ಲ, ಎಲ್ಲ ಒಂದು ಅರ್ಧ ತೊಗೊಂಡಿದ್ದೀನಿ. ನೆಕ್ಸ್ಟ್ ತೊಗೊಂಡಿರೋದು ಒಂದು ವೆಜ್ ರೋಲು ಆ್ಯಂಡ್ ಸಮೋಸ ಚಾಟ್ನ ತೊಗೊಂಡಿದ್ದೆ. ಸೊ ಇವೆಲ್ಲದರಲ್ಲೂ ಸ್ವಲ್ಪ ತೊಗೊಂಡ್ಬಿಟ್ಟು ನನ್ನ ಕ್ರೇವಿಂಗ್ಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ನಾನು ಹೇಳಿದ್ನಲ್ಲ, ಇಲ್ಲಿ ಸೇಲ್ಸ್ ಹಾಕ್ತಿರ್ತಾರೆ ಯಾವ ರೀತಿಯಾಗಿ ಅಂತಂದರೆ ಕಾಂಪ್ಲೆಕ್ಸಲ್ಲಿ ಜ್ಯುವೆಲ್ರಿದಾಗಿರ್ಬೋದು, ಈ ಥರ ಬಟ್ಟೆಗಳ್ದಾಗಿರ್ಬೋದು. ಸೊ ಎವ್ರಿ ವೀಕೆಂಡ್ಸಿಗೆ ತುಂಬಾ ಹಾಕ್ತಿರ್ತಾರೆ. ಅದು ಬೇರೆ ಈಗ ಹಬ್ಬ ಎಲ್ಲ ಇದೆಲ್ಲ, ಸ್ಯಾರೀಸು, ಎತ್ನಿಕ್ ವೇರ್ ಕುರ್ತೀಸು ಈ ಥರ ಎಲ್ಲ ತುಂಬಾ ಚೆನ್ನಾಗಿದ್ವು. ಸೊ ಹಾಗಾಗಿ ನಾನು ಸ್ಯಾರೀಸ್ ನೋಡಿದೆ, ಅಷ್ಟೊಂದು ನನಗೆ ಇಷ್ಟ ಆಗಲಿಲ್ಲ. ಸೊ ಕುರ್ತೀಸ್ ಒಂದೆರಡು ತೊಗೊಂಡಿದ್ದೀನಿ, ಚೆನ್ನಾಗಿತ್ತು. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಾನು ತೊಗೊಂಡಿರೋ ಅಂಥದ್ದು ಯಾವ ಕುರ್ತೀಸ್ನ ತೊಗೊಂಡಿದ್ದೀನಿ ಅಂತ. ಸೊ ಇಲ್ಲೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಗ್ರಾಸರೀಸ್ನೆಲ್ಲ ತೊಗೊಳೋದಿತ್ತು. ನಮಗೆ ಕಾಂಪ್ಲೆಕ್ಸಲ್ಲೇ ಸೂಪರ್ ಮಾರ್ಕೆಟೂ ಸಿಗುತ್ತೆ. ಸೊ ಓವರಾಲಾಗಿ ನಾವು ಹೊರಗಡೆ ಹೋಗಿ ತೊಗೋಬೇಕು ಅಂತ ಏನೂ ಇಲ್ಲ. ಪ್ರತಿಯೊಂದೂ ನಮಗೆ ಸಲೂನ್ ಆಗಿರ್ಬೋದು, ಮತ್ತು ಮೊಬೈಲ್ ರಿಪೇರಿದು, ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಹೆಲ್ತ್ ಕೇರಿಂದು. ಸೊ ನಮಗೆ ನೆಸಸರಿ ಥಿಂಗ್ಸ್ ಏನೇನು ಬೇಕಾಗುತ್ತೋ ಎಲ್ಲನೂ ಇಲ್ಲೇ ನಮ್ಮ ಇದರಲ್ಲೇ ಟೌನ್ಶಿಪ್ಪಲ್ಲೇ ಸಿಗುತ್ತೆ. ಬಟ್ ನಾವು ಜಿಯೋ ಮಾರ್ಟಲ್ಲೆಲ್ಲ ಆಫರ್ಸ್ ಎಲ್ಲ ಇರುತ್ತೆ, ಡಿಸ್ಕೌಂಟ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ಅಲ್ಲಿ ಹೋಗಿ ಅಂದರೆ ವೆರೈಟೀಸ್ ಆಫ್ ಬ್ರ್ಯಾಂಡ್ಸು ಇರುತ್ತಲ್ಲ, ನಮ್ಗೆ ಯಾವ್ದು ಬೇಕೋ ಅದನ್ನು ತೊಗೊಳ್ಬೋದು ಅಂತ ಹೇಳ್ಬಿಟ್ಟು ಗ್ರಾಸರೀಸ್ಗೆಲ್ಲ ನಾವು ಜಿಯೋ ಮಾರ್ಟಿಗೆ ಹೋಗ್ತಿರ್ತೀವಿ. ಸೊ ಇಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಆ್ಯಂಡ್ ಅಲ್ಲಿ ತೊಗೊಂಡು ಬಂದಿರೋವಂಥ ಕುರ್ತೀಸ್ ಇವೇ ನೋಡಿ. ಇವೆರಡು, ಈ ಕಲರ್ ಅಂತೂ ಒಂಥರ ಡಾರ್ಕ್ ಗ್ರೇ ಕಲರು ತುಂಬಾ ಇಷ್ಟ ಆಯಿತು ನನಗೆ. ಕಲರ್ ತುಂಬಾ ಡೀಸೆಂಟ್ ಆಗಿತ್ತು. ಇದು ಒಂದು ತೊಗೊಂಡೆ. ಆ್ಯಂಡ್ ಈ ಕಲರ್ ಬಂದು ಒಂಥರ ಮರೂನ್ ಕಲರ್ ಅಲ್ಲ, ಕುಂಕುಮದ ಕಲರ್ ಒಂದು ಈ ಕುರ್ತಿ ಒಂದು ತೊಗೊಂಡೆ. ಎರಡು ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಪ್ರೈಸಸ್ ಯಾವ ರೀತಿಯಾಗಿ ಇರ್ತವೆ ಅಂದರೆ, ಯೂಶ್ವಲಿ ನಾವು ಹೊರಗಡೆ ತೊಗೊಳ್ತೀವಲ್ಲ 300 350 ಇದೇ ರೇಂಜಲ್ಲಿ. ಸೊ 1000 ರುಪೀಸ್ಗೆ 3 ಕುರ್ತೀಸ್ ಅಂದರು. ಸೊ ನಾನು 2 ಕುರ್ತೀಸ್ ತೊಗೊಂಡು 650 ರುಪೀಸ್ ಪೇ ಮಾಡಿದೆ ಎಲ್ಲಿಗಾದರೂ. ಆ್ಯಂಡ್ ಈಗ ಮೊದಲಿನವೆಲ್ಲ ನನಗೆ ಸ್ವಲ್ಪ ತುಂಬಾ ಲೂಸ್ ಆಗುತ್ತೆ, ತೆಳ್ಳಗಾಗಿರೋದ್ರಿಂದ ನಮಗೆ ಫಿಟ್ಟಿಂಗ್ ಆಗಿರೋ ಅಂಥದ್ದನ್ನ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಇವೆರಡು ತೊಗೊಂಡು ಬಂದೆ. ಆ್ಯಂಡ್ ಇಲ್ಲಿ ತೋರಿಸ್ತಿರೋದೇನು ಅಂತಂದರೆ, ಇವತ್ತು ಆಗಸ್ಟ್ 8. ಸೊ ತುಂಬ ವೀಡಿಯೋಸ್ ನೋಡಿರ್ತೀರಿ ನೀವು, ನೋಡಿಲ್ಲ ಅಂದರೆ ಅಂಥವ್ರಿಗೆ ಹೇಳ್ತೀನಿ ನೋಡಿ. ಏನು ಅಂದರೆ ಆಗಸ್ಟ್ 8 ಅಂತೆ. ಸೊ ಇವತ್ತು ಒಂದು ತುಂಬಾ ಸ್ಪೆಷಲ್ ಆಗಿರೋ ಡೇ. ಇವತ್ತು ನಾವು ಏನೇನು ವಿಶಸ್ ಇರುತ್ತೆ, ನಮ್ಗೆ ಏನೇನು ಆಸೆ ಇರುತ್ತಲ್ಲ ಅದನ್ನೆಲ್ಲ ಒಂದು ಬಾಕ್ಸಲ್ಲಿ 8 ವಿಶಸ್ ಮಾಡ್ಕೋಬೇಕು. ನಮ್ಗೆ ಏನೇನು ನಮ್ಮ ಲೈಫಲ್ಲಿ ನಡಿಬೇಕು ಅಂತ ಅಂದ್ಕೊಳ್ತೀವೋ ಅದನ್ನೆಲ್ಲನೂ ಒಂದು ಚೀಟಿ ಒಳಗೆ ಬರೆದ್ಬಿಟ್ಟು, ಸೊ ಅದನ್ನು ಬೆಳಗ್ಗೆ 8 ಗಂಟೆಗೆ ಅಥವಾ ಸಾಯಂಕಾಲ 8 ಗಂಟೆ, ಸೊ ಇಷ್ಟರೊಳಗೇ ಬರೆದ್ರೆ ಅದನ್ನೆಲ್ಲ ಒಂದು ಅಂದರೆ ಎಲ್ಲನೂ ಆಗಿದ್ದಾವೆ ಅನ್ನೋ ಥರ ನಾವು ಬರೀಬೇಕು. ಅಫರ್ಮೇಷನ್ಸ್ ಅಂತ ಹೇಳ್ತೀವಿ, ಮ್ಯಾನಿಫೆಸ್ಟೇಷನ್ ಅಂತ. ಸೊ ಇದನ್ನೆಲ್ಲ ಒಂದು ಬಾಕ್ಸಲ್ಲಿ ಬರೆದು ನಾನು ಬೆಳಗ್ಗೆನೇ ತೆಗೆದಿಟ್ಟಿದ್ದೆ. ಅದನ್ನು ಏನು ಮಾಡಬೇಕು ಅಂತಂದರೆ, ಸೊ ಇವತ್ತಿನ ಡೇ ಕಂಪ್ಲೀಟ್ ಆಗೋಷ್ಟರಲ್ಲಿ 8 ಗಂಟೆ ಒಳಗೇ ಇದನ್ನು ಎಲ್ಲ ಬರ್ನ್ ಮಾಡಿಬಿಟ್ಟು ಯೂನಿವರ್ಸಿಗೆ ಬಿಡಬೇಕು ಅಂತೆ. ಸೊ ಅದರಿಂದ ನಾವು ಅಂದ್ಕೊಂಡಿರೋಂಥ ಎಲ್ಲ ವಿಶ್ಗಳು ಆಗ್ತವೆ ಅನ್ನೋ ಒಂದು ನಂಬಿಕೆ. ಸೊ ಇಂಥವೆಲ್ಲ ನಂಬ್ತೀರಾ ಅಂತಂದರೆ ಏನೋ ಒಂದು ಖುಷಿ. ನಂಬಿದ್ರೆ ಏನಾಗುತ್ತೆ, ಸೊ ನಮಗೆ ಇಷ್ಟ ಆಗೋವಂಥ ಎಲ್ಲ ಏನೇನು ನಮ್ಗೆ ಆಸೆ ಇರುತ್ತಲ್ಲ ಅದನ್ನೆಲ್ಲ ನೋಟ್ ಡೌನ್ ಮಾಡೋದ್ರಲ್ಲಿ, ಅಂದರೆ ಹೇಳೋದ್ರಲ್ಲಿ ದೊಡ್ಡವರು ಹೇಳ್ತಿರ್ತಾರೆ, ಎಲ್ಲ ಏನು ಹೇಳಿದ್ರು ಪ್ರತಿಯೊಂದು ಪಾಸಿಟಿವ್ ಆಗಿ ಹೇಳಬೇಕು. ಅಶ್ವತ್ಥ ದೇವತೆಗಳಿರ್ತಾರೆ, ಸೊ ನಾವು ಹೇಳೋದನ್ನ ತಥಾಸ್ತು ಅಂದ್ಬಿಡ್ತಾರೆ. ಸೊ ಹಾಗಾಗಿ ನಾವು ಮಾತಾಡಬೇಕಾದ್ರೂ ನೋಡಿ ಮಾತಾಡಬೇಕು ಅಂತ ಹೇಳ್ತಿರ್ತಾರಲ್ಲ ದೊಡ್ಡವರು. ಸೊ ಈ ಥರ ನಾವು ನಮಗೆ ಆಗಬೇಕು, ಲೈಫಲ್ಲಿ ಏನಾಗಬೇಕು, ಏನೇನು ಆಸೆಗಳಿರುತ್ತೋ ಅದನ್ನು ನಾವು ಬಾಯಿಂದ ಹೇಳಿಬಿಟ್ಟು ಬರೆಯೋದ್ರಿಂದ ಪಾಸಿಟಿವ್ ಆಗಿ ಆಗ್ಬೋದೇನೋ ಒಂದು ನಂಬಿಕೆ. ಸೊ ಅದನ್ನ ನಾನಿಲ್ಲಿ ಮಾಡ್ತಾ ಇರೋದು. ಈ ಥರ ನೀವು ಯಾರಾದರೂ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ರೀಲ್ಸ್ ಅಂತೂ ಇನ್ಸ್ಟಾಗ್ರಾಮಲ್ಲಿ ಇದೇ ವೀಡಿಯೋಸ್ ಎಲ್ಲನೂ. ಸೊ ಹಾಗಾಗಿ ನಾನು ಅಂದ್ಕೊಂಡು ನನ್ನ ಲೈಫಲ್ಲಿ ಏನೇನು ವಿಷಸ್ ಇದ್ದಾವೆ ಎಲ್ಲನೂ ಅದರಲ್ಲಿ ಬರೆದ್ಬಿಟ್ಟು ಒಂದು 8 ವಿಷಸ್ಸು. ಪೇರೆಂಟ್ಸ್ ಆಗಿ ಇನ್ನೇನಿರುತ್ತೆ ಹೇಳಿ ನಮಗೆ ಆಸೆ. ಸೊ ಮಕ್ಕಳ ಬಗ್ಗೆನೇ ಇರುತ್ತೆ, ಪ್ರತಿಯೊಬ್ಬರು ಪೇರೆಂಟ್ಸಿಗೂ ಅವ್ರ ಮಕ್ಕಳು ಚೆನ್ನಾಗಿರಬೇಕು, ಹಂಗಿರಬೇಕು, ಹಿಂಗಿರಬೇಕು ಅಂತಲೇ ಆಸೆ. ಸೊ ಅದೇ ರಿಲೇಟೆಡೇ ಎಲ್ಲ ವಿಷಸ್ನ ನಾನು ಮಾಡ್ಕೊಂಡಿರೋದು. ಅವೆಲ್ಲ ವಿಷಸ್ಸು ನೆರವೇರಬೇಕು, ಚೆನ್ನಾಗಾಗಬೇಕು ಅಂತ ನೀವು ವಿಶ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ನಾನು ನಿಮಗೊಂದು ಪಿರಿಯಡ್ಸ್ ಪೇನ್ಗೆ ಒಂದು ಡ್ರಿಂಕ್ನ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನು ತೋರಿಸ್ತೀನಿ. ಸೊ ಫಸ್ಟ್ ಏನು ಮಾಡಿದ್ದೀನಿ ಅಂದರೆ, ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನ ತೊಗೊಂಡಿದ್ದೀನಿ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ. ಇವೆರಡೂ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತೀನಿ ಒಂದು ಪ್ಯಾನಲ್ಲಿ. ಡ್ರೈ ರೋಸ್ಟು, ಅದು ಕಲರ್ ಚೇಂಜ್ ಆಗೋವರೆಗೂ ನಾವು ಡ್ರೈ ರೋಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ 1 ಗ್ಲಾಸಷ್ಟು ನೀರನ್ನ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು. ಸೊ ನೋಡಿ ಕಲರ್ ಎಲ್ಲ ಚೇಂಜ್ ಆಗಿದ್ದಾವಲ್ಲ, ಮತ್ತು ತೀರಾ ಹೊತ್ತೋಗೋವರೆಗೂ ನಾವು ಇದನ್ನು ರೋಸ್ಟ್ ಮಾಡ್ಕೊಳ್ಳೋದು ಬೇಡ. ಒಂದು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಇದಕ್ಕೆ 1 ಗ್ಲಾಸ್ ನೀರು ಹಾಕಿಬಿಟ್ಟು ಚೆನ್ನಾಗಿ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷದವರೆಗೂ ಕುದಿಬೇಕಿದು. ಚೆನ್ನಾಗಿ ಕುದ್ದಾದಮೇಲೆ ನಾವು ಇನ್ನೇನು ಇಳಿಸ್ಬೇಕಾದ್ರೆ 1 ಮಿನಿಟ್ ಇದೆ ಅಂದಾಗ ನಾನು ಸ್ವಲ್ಪ
ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೆಲ್ಲನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬಿಸಿ ಬಿಸಿ ಇದ್ದಾಗೆ ನಾವು ಟೀ ಹೇಗೆ ಕುಡಿತೀವಲ್ಲ ಆ ರೀತಿಯಾಗಿ ಕುಡಿಬೇಕು. ಸೊ ಯಾರಿಗೆಲ್ಲ ಪಿರಿಯಡ್ಸ್ ಪೇನ್ ಇರುತ್ತಲ್ಲ ಅಂಥವ್ರು ಈ ಡ್ರಿಂಕ್ನ ನೀವು ನಿಮ್ಮ ಪಿರಿಯಡ್ಸ್ ಟೈಮಲ್ಲಿ ದಿನ ನೈಟ್ ತೊಗೊಳ್ಳೋದ್ರಿಂದ ಪಿರಿಯಡ್ಸ್ ಪೇನ್ ತುಂಬಾ ರಿಲೀಫ್ ಆಗುತ್ತೆ. ಸೊ ಅಂಥವ್ರು ಡೆಫಿನೆಟ್ಲಿ ಒಂದ್ಸಲ ಟ್ರೈ ಮಾಡಿ. ನಾನು ಈ ಡ್ರಿಂಕ್ನ ತೊಗೊಂಡ್ಬಿಟ್ಟು ಮತ್ತು ನಾನು ಡಿನ್ನರ್ ಏನೂ ಮಾಡಿಲ್ಲ ಮನೆಗೆ ಬಂದಾದಮೇಲೆ, ಯಾಕಂದರೆ ಈವ್ನಿಂಗ್ ಅಲ್ಲೇ ಹೆವಿಯಾಗಿ ತೊಗೊಂಡಿದ್ದೆ ನಾನು ಚೀಟ್ ಡೇ ಒಳಗೆ ಹೇಳಿದ್ದಲ್ಲ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮತ್ತು ನೈಟ್ ಡಿನ್ನರ್ನ ನಾನು ಬ್ಯಾಲೆನ್ಸ್ ಮಾಡ್ಕೊಂಡಿರ್ತೀನಿ ನನ್ನ ಚೀಟ್ ಡೇಸಲ್ಲಿ. ಸೊ ಈ ಥರ ನಾನು ಚೀಟ್ ಡೇ ಕಂಪ್ಲೀಟ್ ಮಾಡಿಕೊಂಡೆ ನೋಡಿ. ನೀವೆಲ್ಲ ಎಷ್ಟು ದಿನಕ್ಕೊಮ್ಮೆ ಚೀಟ್ ಮಾಡ್ತೀರಾ ಆ್ಯಂಡ್ ಏನೇನೆಲ್ಲ ಚೀಟ್ ಡೇಸಲ್ಲಿ ನಿಮಗೆ ತಿನ್ನೋದಕ್ಕೆ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಂತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.